ನಾನು 50 ಸೆಂಟ್ಸ್ ಭೂಮಿಯಲ್ಲಿ ನೈಸರ್ಗಿಕ ವಿಧಾನವನ್ನು ನೈಸರ್ಗಿಕ ವಿಧಾನದೊಂದಿಗೆ ಹೋಲಿಸಿದೆ. ನಾನು ನಿರೀಕ್ಷಿಸಿದ್ದಕ್ಕಿಂತ ಉತ್ತಮ ಸುಧಾರಣೆ ಕಂಡುಬಂದಿದೆ. ನಾನು ಗೊಬ್ಬರ ಹಾಕಿ ಬೆಳೆದ ಬೆಳೆ ಮತ್ತು ಈ ಉತ್ಪನ್ನವನ್ನು ಬಳಸಿದ ಬೆಳೆಯನ್ನು ಹೋಲಿಸಿದಾಗ ಎರಡರ ನಡುವಿನ ಎತ್ತರದ ಬೆಳವಣಿಗೆಯಲ್ಲಿ ವ್ಯತ್ಯಾಸವು ಸ್ಪಷ್ಟವಾಗಿತ್ತು. ಒಂದು ಭಾಗ ಅರ್ಧ ಅಡಿ ಎತ್ತರವಾಗಿತ್ತು ಮತ್ತು ಇನ್ನೊಂದು ಭಾಗ ಅರ್ಧ ಅಡಿ ಕಡಿಮೆಯಾಗಿತ್ತು. ಇಲ್ಲಿಯವರೆಗೆ ನಾನು ಅಭಿಮಾನ್ ಅನ್ನು ಒಮ್ಮೆ ಮಾತ್ರ ಬಳಸಿದ್ದೇನೆ. ಆ ಒಂದು ಬಳಕೆಯಿಂದ ನನಗೆ ಉತ್ತಮ ಫಲಿತಾಂಶಗಳು ಸಿಕ್ಕಿವೆ. ನಂತರದ ಬಳಕೆಗಳಲ್ಲಿ ಉಳಿದ ಪ್ರಮಾಣವನ್ನು ಬಳಸಿದ ನಂತರ ನಾನು ಇದೇ ರೀತಿಯ ಉತ್ತಮ ಫಲಿತಾಂಶಗಳನ್ನು ಪಡೆದರೆ ನಾನು ಖಂಡಿತವಾಗಿಯೂ ಅದೇ ಉತ್ಪನ್ನವನ್ನು ಮತ್ತೆ ಬಳಸುತ್ತೇನೆ ಎಂದು ನನಗೆ ವಿಶ್ವಾಸವಿದೆ. ಎರಡನೇ ಬಾರಿಗೆ ಅದನ್ನು ಬಳಸುವ ಸಮಯ ಬಂದಿದ್ದರೂ ನಾನು ಅದನ್ನು ಇನ್ನೂ ಬಳಸಿಲ್ಲ. ಮೊದಲ ಬಾರಿಗೆ ಮಾತ್ರ ಬಳಸಿದ ನಂತರವೂ ನನಗೆ ಉತ್ತಮ ಫಲಿತಾಂಶಗಳು ಸಿಕ್ಕಿವೆ. ಈಗ ನಾನು ಬೆಳೆಯನ್ನು ನೋಡಿದಾಗ ಅದರ ಹಸಿರು ಬಣ್ಣವು ನನಗೆ ತುಂಬಾ ತೃಪ್ತಿ ನೀಡುತ್ತದೆ. ಅದರ ವೆಚ್ಚವೂ ಕಡಿಮೆಯಾಗಿದೆ. ಇಲ್ಲಿಯವರೆಗೆ ಯಾವುದೇ ಗಮನಾರ್ಹ ಕೀಟ ದಾಳಿ ನಡೆದಿಲ್ಲ. ನೈಸರ್ಗಿಕವಾಗಿ ಬಳಸಿದಾಗ ಬೆಳವಣಿಗೆ ತುಂಬಾ ಉತ್ತಮವಾಗಿದೆ. ನನ್ನ ಹೊಲದ ಬಳಿಯಿದ್ದ ಒಬ್ಬ ರೈತ ನಿನ್ನೆ ಬೆಳಿಗ್ಗೆ ಬೆಳೆ ನೋಡಲು ಬಂದ. ಅವನು ಇದಕ್ಕೆ ಬೇರೇನೂ ಸೇರಿಸಬೇಡಿ. ನಮಸ್ಕಾರ, ನನ್ನ ಹೆಸರು ಜ್ಞಾನಮೂರ್ತಿ. ನಾನು ರಾಣಿಪೇಟೆ ಜಿಲ್ಲೆಯಲ್ಲಿ ವಾಸಿಸುತ್ತಿದ್ದೇನೆ. ನನ್ನ ಬಳಿ 1 ಎಕರೆ 30 ಸೆಂಟ್ಸ್ ಭತ್ತದ ಬೆಳೆ ಇದೆ. ಅಭಿಮಾನ್ ನ ಪರಿಣಾಮಕಾರಿತ್ವವನ್ನು ನೇರವಾಗಿ ತಿಳಿಯಲು ನಾನು ಕೇವಲ 3 ಲೀಟರ್ಗಳನ್ನು ಮಾತ್ರ ಖರೀದಿಸಿ ಬಳಸಿದೆ. ಅದರಲ್ಲಿ ಅದನ್ನು ಏಕಾಂಗಿಯಾಗಿ ಬಳಸುವ ಉದ್ದೇಶದಿಂದ ನಾನು ಅದನ್ನು 50 ಸೆಂಟ್ಸ್ ಭೂಮಿಯಲ್ಲಿ ಪರೀಕ್ಷಿಸಿದೆ. ಇದು ನಾನು ನಿರೀಕ್ಷಿಸಿದ್ದಕ್ಕಿಂತ ಉತ್ತಮ ಸುಧಾರಣೆಯಾಗಿದೆ. ನಾನು ಗೊಬ್ಬರ ಹಾಕಿ ಬೆಳೆದ ಬೆಳೆ ಮತ್ತು ಈ ಉತ್ಪನ್ನವನ್ನು ಬಳಸಿದ ಬೆಳೆಯನ್ನು ಹೋಲಿಸಿದಾಗ ಎರಡರ ನಡುವಿನ ಎತ್ತರದ ಬೆಳವಣಿಗೆಯಲ್ಲಿ ವ್ಯತ್ಯಾಸವು ಸ್ಪಷ್ಟವಾಗಿತ್ತು. ಒಂದು ಭಾಗ ಅರ್ಧ ಅಡಿ ಹೆಚ್ಚು ಮತ್ತು ಇನ್ನೊಂದು ಭಾಗ ಅರ್ಧ ಅಡಿ ಕಡಿಮೆ ಇತ್ತು. ಇಲ್ಲಿಯವರೆಗೆ ನಾನು ಅದನ್ನು ಒಮ್ಮೆ ಮಾತ್ರ ಬಳಸಿದ್ದೇನೆ. ಆ ಒಂದು ಬಳಕೆಯಿಂದ ನನಗೆ ಉತ್ತಮ ಫಲಿತಾಂಶಗಳು ಸಿಕ್ಕಿವೆ. ನಂತರದ ಬಳಕೆಗಳಲ್ಲಿ ಉಳಿದ ಪ್ರಮಾಣವನ್ನು ಬಳಸಿದ ನಂತರ ನಾನು ಇದೇ ರೀತಿಯ ಉತ್ತಮ ಫಲಿತಾಂಶಗಳನ್ನು ಪಡೆದರೆ ಭವಿಷ್ಯದಲ್ಲಿ ಖಂಡಿತವಾಗಿಯೂ ಈ ಉತ್ಪನ್ನವನ್ನು ಬಳಸುತ್ತೇನೆ ಎಂದು ನನಗೆ ವಿಶ್ವಾಸವಿದೆ. ಈ ಉತ್ಪನ್ನವನ್ನು ಬಳಸುವ ಮೊದಲು ಇಡೀ ಹೊಲ ಹಳದಿ ಬಣ್ಣದ್ದಾಗಿತ್ತು. ಎಲ್ಲಾ ಪ್ರದೇಶಗಳು ಹಳದಿ ಬಣ್ಣದ್ದಾಗಿದ್ದವು. ಆದರೆ ಈಗ ಇದನ್ನು ಬಳಸಿದ ಪ್ರದೇಶವು ಹೆಚ್ಚು ಹಸಿರಾಗಿ ಕಾಣುತ್ತದೆ. ನೀವು ವಿಡಿಯೋವನ್ನು ವೀಕ್ಷಿಸಿದರೂ ಸಹ ವ್ಯತ್ಯಾಸವು ಸ್ಪಷ್ಟವಾಗಿದೆ. ನೀವು ಹಿನ್ನೆಲೆಯಲ್ಲಿರುವ ಭೂಮಿ ಮತ್ತು ಪ್ರಸ್ತುತ ಬೆಳೆಯನ್ನು ಹೋಲಿಸಿದರೆ ನೀವು ಬದಲಾವಣೆಯನ್ನು ಚೆನ್ನಾಗಿ ಅರ್ಥಮಾಡಿಕೊಳ್ಳುವಿರಿ. ನಾನು 2 ಲೀಟರ್ ಅಭಿಮಾನ್ ಅನ್ನು ಬಳಸಿದ ಪ್ರದೇಶದಲ್ಲಿ ಉತ್ತಮ ಸುಧಾರಣೆ ಕಂಡುಬಂದಿದೆ. ನಾನು 1 ಲೀಟರ್ ಅನ್ನು ಮಾತ್ರ ಬಳಸಿದ್ದೇನೆ ಮತ್ತು ನಾನು ಅದನ್ನು ಬಳಸಿದ ಪ್ರದೇಶದಲ್ಲಿ ಇನ್ನೂ ಉತ್ತಮ ಬೆಳವಣಿಗೆ ಇದೆ. ಆದಾಗ್ಯೂ ನಾನು ಅವರು ಸೂಚಿಸಿದ ಪ್ರಮಾಣಕ್ಕಿಂತ ಸ್ವಲ್ಪ ಕಡಿಮೆ ಬಳಸಿದ್ದೇನೆ. ಅವರು ಶಿಫಾರಸು ಮಾಡಿದಂತೆ ನಾನು 5 ಲೀಟರ್ ಅಭಿಮಾನ್ ಅನ್ನು ಬಳಸಿದರೆ ನನಗೆ ಇನ್ನೂ ಉತ್ತಮ ಫಲಿತಾಂಶಗಳು ಸಿಗುತ್ತಿದ್ದವು ಎಂದು ನಾನು ಭಾವಿಸುತ್ತೇನೆ. ನಾನು ಈ ಉತ್ಪನ್ನವನ್ನು ಕೊನೆಯ ದಿನದ 23ನೇ ತಾರೀಖಿನಂದು ಬಳಸಿದ್ದೇನೆ. ಎರಡನೇ ಬಾರಿಗೆ ಅದನ್ನು ಬಳಸುವ ಸಮಯ ಬಂದಿದ್ದರೂ ನಾನು ಅದನ್ನು ಇನ್ನೂ ಬಳಸಿಲ್ಲ. ಮೊದಲ ಬಾರಿಗೆ ಅದನ್ನು ಬಳಸಿದ ನಂತರವೂ ನನಗೆ ಉತ್ತಮ ಫಲಿತಾಂಶಗಳು ಸಿಕ್ಕಿವೆ. ಅಳತೆಗೆ ಸಂಬಂಧಿಸಿದಂತೆ ನಾನು ಅದನ್ನು ಸೂಚನೆಯಂತೆ ಸಂಪೂರ್ಣವಾಗಿ ಬಳಸಲು ಸಾಧ್ಯವಾಗಲಿಲ್ಲ. ನಾನು ಕೆಲವು ಪ್ರದೇಶಗಳಲ್ಲಿ ಮಾತ್ರ ಅಭಿಮಾನ್ ಅನ್ನು ಬಳಸಿದ್ದೇನೆ. ಕೆಲವು ಪ್ರದೇಶಗಳಲ್ಲಿ ನಾನು ಅದನ್ನು ಬಳಸಲಿಲ್ಲ. ಆದ್ದರಿಂದ ಕೆಲವು ಸ್ಥಳಗಳಲ್ಲಿ ಬೆಳವಣಿಗೆ ಹೆಚ್ಚಾಗಿದೆ ಮತ್ತು ಕೆಲವು ಸ್ಥಳಗಳಲ್ಲಿ ಇದು ಸಾಮಾನ್ಯವಾಗಿದೆ. ಬೆಳವಣಿಗೆ ಹೆಚ್ಚಿದ್ದ ಪ್ರದೇಶಗಳಲ್ಲಿ ಎತ್ತರವು ಚೆನ್ನಾಗಿ ಹೆಚ್ಚಾಗಿದೆ. ಇತರ ಸ್ಥಳಗಳಲ್ಲಿ ಸಾಮಾನ್ಯ ಬೆಳವಣಿಗೆ ಇದೆ. ಇಲ್ಲಿಯವರೆಗೆ ಮಣ್ಣಿನಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ನಾನು ಈಗ ಬೆಳೆಯನ್ನು ನೋಡಿದಾಗ ಅದರ ಹಸಿರು ನನಗೆ ತುಂಬಾ ತೃಪ್ತಿಕರವಾಗಿದೆ. ಅದರ ವೆಚ್ಚವೂ ಕಡಿಮೆಯಾಗಿದೆ. ಇಲ್ಲಿಯವರೆಗೆ ಯಾವುದೇ ಗಮನಾರ್ಹ ಕೀಟ ದಾಳಿ ನಡೆದಿಲ್ಲ.